ಒಂದು ಚತುಷ್ಪಥದ ಒಂದು ಭಾಗದ ರಸ್ತೆಯ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಸುಮಾರು 70 ಅಡಿಗಳಷ್ಟು ರಸ್ತೆಯನ್ನ ಬೆಟ್ಟವನ್ನ ಕಟ್ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಇಲ್ಲೊಂದು ನೀರು ಬರ್ತಾ ಇದೆ, ಅದಕ್ಕೊಂದು ವ್ಯವಸ್ಥಿತವಾದಂತ ಏನು ಕೆಲಸ ಆಗ್ತಾ ಇಲ್ಲ. ವ್ಯವಸ್ಥಿತವಾಗಿ ಇಲ್ಲದ ಒಂದು ನಿರ್ಮಾಣವಾಗಿ ನಮ್ಗೆ ಕಂಡು ಬರ್ತಾ ಉಂಟು. ಇದರಲ್ಲಿ ಇಂಜಿನಿಯರ್ನ ತಪ್ಪ ಅಲ್ಲ, ಇದರಲ್ಲಿ ರಾಜ್ಯಕ್ಕೆ ಶಕ್ತಿಗಳ ತಪ್ಪ ಅಂತೇಳಿ ಗೊತ್ತಾಗ್ತಿಲ್ಲ. ಇಲ್ಲಿಯ ಪ್ರಾಧಿಕಾರದವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡದೆ ಅವರೇ ಮಾಡಿದ್ದು ಒಂದು ತಪ್ಪಾಗಿದ್ದು ಕಂಡು ಬಂದಿದೆ. ಹಲೋ ವೀಕ್ಷಕರೇ, ನಾವಿವತ್ತು ಮಂಗಳೂರಿನಲ್ಲೇ ಇದ್ದೇವೆ. ಮಂಗಳೂರು, ಕಾರ್ಕಳ ಮತ್ತು ಮೂಡುಬಿದಿರೆಗೆ ಸೇರುವಂತಹ 169 ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದೇವೆ. ಇಲ್ಲಿ ಒಂದು ಸಮಸ್ಯೆಗಳ ಅಗರವಾಗಿದೆ. ಇಲ್ಲಿರುವಂತಹ ರಸ್ತೆಗಳು ಅವೈಜ್ಞಾನಿಕ ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮತ್ತು ಬಂಡೆ ಕಲ್ಲುಗಳನ್ನು ಕೊರೆದು ರಸ್ತೆ ಮಾಡಿದ್ರಿಂದ ಈಗ ಈ ಮಳೆಯಿಂದಾಗಿ ಬಂಡೆಗಳು ಕೊರಿತಾ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರ ಬಳಿಯೇ ಮಾತಾಡೋಣ ಬನ್ನಿ. ಇಲ್ಲಿ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಯಾಕಂದರೆ ಮೇಲಿಂದ ನೀರೆಲ್ಲ ಬರ್ತಾ ಉಂಟು. ಇಲ್ಲಿ ನೀರು ತುಂಬ ಸ್ಟಾಕ್ ಆಗಿದೆ. ಇದು ಇದೇ ಥರ ಆದರೆ ಇಲ್ಲಿ ನಮ್ಮ ಎಡಪದ ಫುಲ್ಲು ನಮ್ಮ ಗ್ರಾಮಣೆ ಅಂತ ಹೋಗ್ಬೋದು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಅಭಿಪ್ರಾಯ, ನಾನು ಸತ ನನಗೆ 46 ಇಯರ್ಸ್ ಅಂತ ಹೇಳ್ಬೋದು. ನಾವು ನೋಡ್ತಾ ಇದ್ದೇವೆ ಈ ಥರ ನೀರು ನಿಲ್ಲಲ್ಲ. ಅದು ಮೇಲಿಂದ ಒಂದು 2 ಕಿಲೋಮೀಟರ್ ನೀರೆಲ್ಲ ಈ ಕಡೆ ಬರ್ತದೆ. ಒಂದು ಮೋರಿ ಅಂತ ಹೇಳಿದರೆ ಹೋಗಲ್ಲ. ಮತ್ತು ಏನು ಮಾಡ್ತಾರೆ ನಮಗೆ ಕೂಡ ಗೊತ್ತಿಲ್ಲ. ನಮ್ಮದು ಸಾಧಾರಣ ಸಿವಿಲಲ್ಲಿ ಮಾಡ್ತಾಯಿದ್ದೆ, ನಾನು ಒಂದು ಮೇಸ್ತ್ರಿ ಕೆಲಸ ಮಾಡ್ತೇನೆ. ಯಾಕಂದ್ರೆ ನಾವಿಲ್ಲಿ ಮೀನು ಹಿಡಿಲಿಕ್ಕೆ ಹಿಡಿಲಿಕ್ಕೆಲ್ಲ ನಾವು ಕುಡುಮಿ ಕೊಟ್ಟರು, ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಹಾಗೆ ನಾವೆಲ್ಲ ಬರ್ತಾ ಇದ್ದೇವೆ. ಹಾಗೆ ನಮಗೆ ಗೊತ್ತಿಲ್ಲ. ಕೃಷಿ ಭೂಮಿಗೆ ತುಂಬ ತೊಂದರೆ. ಮತ್ತು ಇದು ಇಲ್ಲಿ ನೀರು ನಿಂತರೆ ಅದು ಹೋದ್ರೆ ಮಾತ್ರ ಕೆಳಗೆ ಮಾತ್ರ ಎಲ್ಲ ಹೋಯ್ತು ಸರ್. ಯಾಕಂದ್ರೆ ನಾವು ಇಲ್ಲಿ ಲೋಕ ಅಂತ ಹೇಳ್ಬೋದು, ನಮ್ಮ ಇಲ್ಲಿ ಜನಗಳಂತ ಹೇಳ್ಬೋದು ನಾವು. ಇದು ಮೋರಿ ಬಿಟ್ಟು ಕೊಡ್ತಾರೆ, ನಮಗೆ ಸರಿ ಆಗ್ತದೆ. ಇಲ್ಲದ ಕೆಳಗೆ ನೀರು ನಮ್ಮ ಗದ್ದೆಗೆ ಬರ್ತಾವೆ. ಇವರ ಹೇಳೋದು, ಅಶ್ವಿನಿ ಹೇಳೋದು, ಅಲ್ಲಿಂದ ಬೊಲ್ಲೆಚೇರ ಆಮೇಲೆ ಅಶ್ಕುಲ್ ತನಕ ಪೈಪ್ ಲೈನ್ ಆಗ್ತದೆ. ಅದು ಹೇಗೆ ಆಗೋದು? ಅಷ್ಟೇ ನಮ್ಮದಿನ್ನು. ಎಂಪಿಗಳು ಯಾರು ಬರಲಿಲ್ಲ ಇದುವರೆ ಯಾರು ಹಾಗೆ. ಇದು ಮೋರಿ ಬಿಟ್ಟರೆ ಸರಿ ಆಗ್ತದೆ. ಇದು ಮೋರಿ ಬಿಡಬೇಕು. ರಸ್ತೆ ಸಮಸ್ಯೆ ಅಷ್ಟೇ ಸಮಸ್ಯೆ ಇಲ್ಲ. ಇದು ಮೋರಿ ಬಿಟ್ಟರೆ ಸರಿ ಆಗ್ತದೆ. ಅದು ಕೆಳಗೆ ನೀರು ಹೋಗ್ತಿಲ್ಲ. ಇಷ್ಟುವರೆಗೆ ನಮ್ಗೆ ನೀರು ಬರಲಿಲ್ಲ. ಈ ವರ್ಷ ಮಾತ್ರ ನೀರು ಬಂದಿಲ್ಲ. ಹಾಗೆ ಗದ್ದೆಗೆ ನೀರು ಬರ್ತದೆ. ನೋಡಿ ನೀವು, ನೋಡಿ ನೀವು, ನೀರು ಬರ್ತದೆ ನಮಗೆ. ನೀರು ಇಷ್ಟು ಎಲ್ಲ ಈಗ ಸ್ವಲ್ಪ ಕೊಟ್ಟಿದ್ದಾರಲ್ಲ, ಎಲ್ಲ ಬಿಟ್ಟಿದ್ದಾರೆ. ನಮ್ಮದು ಬುರ್ಕು ಇದು ಇದಾಗ್ತದೆ, ಮೇಲಾಗ್ತದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಾವೀಗ ನಿಂತಿರೋದು ರಾಷ್ಟ್ರೀಯ ಹೆದ್ದಾರಿ 169 ನಿರ್ಮಾಣ ಹಂತದಲ್ಲಿರುವಂತಹ ಉಡುಪು ಪ್ರದೇಶದಲ್ಲಿ. ಇಲ್ಲಿ ರಸ್ತೆ ನಿರ್ಮಾಣ ಏನು ಹೊಸದಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಪ್ರದೇಶದಲ್ಲಿ ಸುಮಾರು 70 ಅಡಿಗಳಷ್ಟು ರಸ್ತೆಯನ್ನ ಬೆಟ್ಟವನ್ನ ಕಟ್ ಮಾಡಲಾಗಿದೆ. ಇಲ್ಲಿ ಸೇಡಿ ಮಣ್ಣಿರುವಂತಹ ಈ ಗುಡ್ಡವನ್ನ ಕಟ್ ಮಾಡಿ ಇದಕ್ಕೆ ಏನು ಹೊಸ ತಂತ್ರಜ್ಞಾನದ ಏನು ಹೇಳ್ತಾ ಇರೋರು, ರಾಡ್ ಅನ್ನ ಹಾಕಿ ಅದಕ್ಕೆ ಸಿಮೆಂಟ್ ಅನ್ನ ಸ್ಪ್ರೇ ಮಾಡ್ತಾರಂತ. ಆದ್ರೆ ಈಗಾಗಲೇ ಕೆತ್ತಿಕಲ್ಲಿ ಪ್ರದೇಶದಲ್ಲಿ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಗುಡ್ಡ ಕೂಡ ಇದುವರೆಗೂ ಜರಿತಾನೆ ಇದೆ. ಸುಮಾರು 2 ವರ್ಷಗಳಿಂದಲೂ ಕೂಡ ಆ ಗುಡ್ಡ ಇನ್ನೂ ಜರಿತಾನೆ ಇದೆ. ಆ ರಸ್ತೆ ಇನ್ನೂ ಕೂಡ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಯೋಗ್ಯವಾಗಿ ಇನ್ನೂ ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮನೆಯನ್ನ ಕಾಣಬಹುದು ಮೇಲೆ. ಇದರ ಹಿಂದುಗಡೆ ತುಂಬಾ ಮನೆಗಳಿದ್ದಾವೆ. ಈ ಮನೆಗಳಿಗೆ ಸುರಕ್ಷತೆಗೆ ಯಾರು ಹೊಣೆಯಾಗಿರ್ತಾರೆ? ಈ ಮನೆಯವರಿಗೆ ಅವರು ಕೂಡ ಜೀವ ಭಯದಲ್ಲೇ ಇರುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಇವರು ಇನ್ನೊಂದು ವಯನಾಡಿನಂತಹ ಇನ್ನೊಂದು ಮಾಕ್ ಡ್ರಿಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡುವುದಕ್ಕಾಗಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಏನು ಇಂಜಿನಿಯರ್ಗಳಾಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಅತಿ ಬುದ್ಧಿವಂತರಾದ ಕಾರಣದಲ್ಲಿ ಈ ರೀತಿಯಾದಂತಹ ಒಂದು ಮಣ್ಣನ್ನ ಅಥವಾ ಇಲ್ಲಿನ ನೀರನ್ನ ಯಾವುದೇ ರೀತಿ ಅಧ್ಯಯನ ಮಾಡದೆ ಬೆಟ್ಟವನ್ನ ಗುಡ್ಡಗಳನ್ನ ಕಟ್ ಮಾಡಿಬಿಟ್ಟು ಅದರ ಬುಡದಲ್ಲಿ ರಸ್ತೆಯನ್ನ ಮಾಡಿ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ಜನರು ಸಂಚಾರ ಮಾಡುವಂತಹ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ನಮಸ್ಕಾರ. ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂತ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂತ ಈ AICT ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂಥ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂಥ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ
ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನು ಮಾಡಿದ್ದೇವೆ. ಹಣ ಬೇಡ ಎನ್ನುವಂಥ ರೈತರಿಗೆ 50% ಅಭಿವೃದ್ಧಿಪಡಿಸಿದಂಥ ಜಾಗವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ. ನಮಸ್ಕಾರ. ನಮ್ಮ 3-4 ಬಾವಿ ಉಂಟು ಮೇಲಿನ ಕೆಳಗಿನ ಬರುವುದು. ಅದು ನೀರು ತುಂಬ ಉಂಟು. ಅದು ನೀರು ಪ್ರೆಷರ್ಗೆ, ಆ ಮೇಲಿನ ನೀರು ಬರೋ ಆ ಪ್ರೆಷರ್ಗೆ ಆ ನೀರು ಹೋಗೋದಿಲ್ಲ. ಅದು ನೀರು ಸ್ಟಾಕ್ ಆಗಿ ನಮ್ಮ ಗದ್ದೆಗೆ ಬಂದಿದೆ. ನಮ್ಮ ಗದ್ದೆಗೆ ನಾವು 1 ತಿಂಗಳ ಮುಂಚೆ ನಾವು ನೇಜಿ ಆಗಿದ್ದು. ನೇಜಿ 30 ದಿನ ಒಳಗೆ ನಾವು ಅದು ತೆಗಲೇಬೇಕು, ಇಲ್ಲದ್ರೆ ಅದು ಹೋಗ್ತದೆ. ಅದಕ್ಕೆ ನಾವು ನೇಜಿ ನಾವು ಹಾಕುವಾಗ ಗದ್ದೆಯಲ್ಲಿ ಇವರು ನೀರು ಬಿಟ್ಟಿದ್ದಾರೆ. ಈಗ ಒಂದು 10 ದಿವಸ ಆಯಿತು ನೀರು ಸ್ಟಾಕ್ ಆಗಿ. ಅದು ನೇಜಿ ತುಂಬ ಮೇಲೆ ಬರಲಿಕ್ಕೆ ತುಂಬ ಕಷ್ಟ ಉಂಟು. ಈ ಒಂದು NH ರೋಡು 169 NH ರಸ್ತೆ, ಇದನ್ನು ನಮ್ಮ ತೆಂಕಡಪದವು ಗ್ರಾಮದಲ್ಲಿ, ಈ ತೆಂಕಡಪದವು ಗ್ರಾಮದ ಪೇಟೆಗೆ ಆಗಿ ಹೋಗುವಂಥ ರಸ್ತೆಯನ್ನು ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ವಾರ್ಥಕ್ಕೋಸ್ಕರ ಈ ರಸ್ತೆಯನ್ನು ತಿರುಗಿಸಿ ಅನೇಕ ನಮ್ಮ ಗ್ರಾಮದಲ್ಲಿ ರೈತರಿಗೆ ತುಂಬ ಅನ್ಯಾಯವನ್ನು ಮಾಡಿದ್ದಾರೆ. ನಮ್ಮ ರೈತರ ಕೃಷಿ ಭೂಮಿಗೆ ಸಾಧಾರಣ ಈ ತೆಂಕಡಪದ ಗ್ರಾಮದಲ್ಲಿ 53,000 ಒಂದು ರಿಜಿಸ್ಟ್ರೇಷನ್ ಜಾಗ ಮಾಡುವಾಗ ವ್ಯಾಲ್ಯೂಯೇಷನ್ 53,000 ವ್ಯಾಲ್ಯೂಯೇಷನನ್ನು ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕಟ್ಟಲಿಕ್ಕೆ ಇರ್ತದೆ. ಆದರೆ ನಮ್ಮ ಈ 53,000 ಬದಲಿಗೆ ಈ 12,000 ಅಂತ ಈ ಕೃಷಿ ಭೂಮಿಗೆ ವ್ಯಾಲ್ಯೂಯೇಷನ್ ಹಾಕಿ ಸಾಧಾರಣ 48,000ಕ್ಕೆ ಇಲ್ಲಿ ಕೃಷಿ ಭೂಮಿಗೆ ಅಂದಾಜು ರೇಟನ್ನು ಹಾಕಿ ಈ ರೈತರಿಗೆ 60,000 ರೈತರ ಭೂಮಿಗೆ ಈ ಪರಿಹಾರವನ್ನು ನೀಡಿದ್ದಾರೆ. ಇದರಿಂದ ರೈತರಿಗೆ ತುಂಬ ಅನ್ಯಾಯವಾಗಿದೆ. ಈ ರಸ್ತೆ ಮಾಡುವ ಮೊದಲು ಇದು ನೇರ ಪೇಟೆಗಾಗಿ ಬರುತ್ತಿದ್ದರೆ ತುಂಬ ಪ್ರಯೋಜನವಾಗಿತ್ತು. ಇದನ್ನು ತಿರುಗಿಸಿ ಅನೇಕ ಈ ಗ್ರಾಮದ ವ್ಯಾಪಾರಸ್ಥರಿಗೂ ಅನೇಕ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ. ಆದ ಕಾರಣ ನಮ್ಮ ಈ ಗ್ರಾಮದಲ್ಲಿ ಆದಂಥ ರೈತರಿಗೆ ಆಗಲಿ ಅನ್ಯಾಯವಾದ ಸಾರ್ವಜನಿಕರಿಗಾಗಲಿ ಇದರ ಬಗ್ಗೆ ಕೇಂದ್ರ ಸರ್ಕಾರದ ಅಧಿಕಾರಿಯವರಾಗಲಿ ರಾಜ್ಯ ಸರ್ಕಾರದ ಅಧಿಕಾರಿಯವರಾಗಲಿ ಇದರ ಬಗ್ಗೆ ತನಿಖೆ ನಡೆಸಿ ರೈತರಿಗೆ ಸಿಗುವಂಥ ಪರಿಹಾರವನ್ನು ಒಳ್ಳೆಯ ರೀತಿಯಲ್ಲಿ ನೀಡುವಂತೆ ಸಹಕರಿಸಬೇಕಾಗಿ ನಮ್ಮಲ್ಲಿ ನಾವು ಮನವಿಯಾಗಿ ಸಾರ್ವಜನಿಕರಾಗಿ ಮನವಿಯನ್ನು ಮಾಡುತ್ತಿದ್ದೇವೆ. ಆಟೋಗೆ ಈಗ 2 ಆಗುತ್ತೆ. ಇಲ್ಲಿ ಕ್ರಾಸಿಂಗ್ ಕೂಡ ಸ್ವಲ್ಪ ದೂರದಲ್ಲಿದೆ. ಯೂಟರ್ನ್ ಕೂಡ ಇಲ್ಲ ನಮಗೆ. ಎಲ್ಲೆಂದ್ರಲ್ಲಿ ಹೋಗಿ ನಾವು ಕಟ್ ಮಾಡಿ ಬರಬೇಕು. ಪ್ಯಾಸೆಂಜರಿಗೆ ಕೂಡ ತೊಂದರೆ ಆಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ಬಾಡಿಗೆ ಜಾಸ್ತಿ ತೆಗೆದಾವ, ಅಷ್ಟು ತೆಗೆದಾವ, ಇಷ್ಟು ತೆಗೆದ ಅಂತ ಹೇಳ್ತಾರೆ. ಮಾತ್ರ ನಮ್ದು ಕೂಡ ಹಾಗೇನೆ. ಈಗ ಬೆಲೆ ರೇಟ್ ಜಾಸ್ತಿ ಆಗ್ತಾನೆ ಇದೆ. ನಾವು ಎಲ್ಲೆಂದಲೇ ಹೋಗಿ ಯೂಟರ್ನ್ ಮಾಡಿ ಬರಬೇಕು. ಅದು ಅವರಿಗೆ ಗೊತ್ತಾಗಲ್ಲ. ಇದು ಇಷ್ಟು 40 ತೆಗಿತಾ ಇದೆ, ಈಗ 60 ತೆಗಿತಾನೆ. ನಾವು ಎಲ್ಲಿಂದ ಯೂಟರ್ನ್ ಆಗಿ ಬರಬೇಕು. ಇಲ್ಲಿ ಒಂದು ರೋಡ್ ಕ್ರಾಸಿಂಗ್ ಕೂಡ ಇಲ್ಲ. ಅಲ್ಲಿ ಒಂದು ಎಡಪದ ಕಾಲೇಜ್ ಇದೆ, ಸ್ವಾಮಿ ವಿವೇಕಾನಂದ ಕಾಲೇಜ್ ಇದೆ, ಅಂಡ್ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ. ಯಾವುದೋ ಒಂದು ಆರೋ ಮಾರ್ಕ್ ಇಲ್ಲ. ಈ ಆರೋ ಮಾರ್ಕ್ ಹಾಕಿದ್ದಾರೆ ಈಗ ಒಂದು ಸರ್ವಿಸ್ ರೋಡ್ ಅಲ್ಲಿ ಹಾಕಿದ್ದಾರೆ. ಅದು ಸರ್ವಿಸ್ ರೋಡ್ ಅಲ್ಲಿ ನಿಜವಾಗಿ ಯಾವುದೇ ಒಂದು ಇದು ಬರ್ಲಿಕ್ಕಿಲ್ಲ. ಆರೋ ಮಾರ್ಕ್ ಇದು ಕಂಬ ಆಗ್ಲಿ ಏನಾಗ್ಲಿ ಬರ್ಲಿಕ್ಕಿಲ್ಲ ಅಲ್ಲಿ. ಅದು ಕೂಡ ಅಲ್ಲಿ ಮೊನ್ನೆ ಕೂಡ ತೋರಿಸಿದ್ದೇನೆ ಅಲ್ಲಿಗೆ, ಅವರಿಗೆ ಬಂದಿದ್ದು, ಅವರಿಗೆ ಅವರು ಆಕ್ಷನ್ ತೆಗಿತಾನಂತ ಹೇಳಿದ್ದಾರೆ. ಆದ್ರೂ ಇದುವರೆಗೂ ಅಲ್ಲಿಂದ ತೆರವಾಗ್ಲಿಲ್ಲ. ಮತ್ತೆ ಇಲ್ಲೊಂದು ನೀರು ಬರ್ತಾ ಇದೆ, ಅದಕ್ಕೊಂದು ವ್ಯವಸ್ಥಿತವಾದಂತ ಇದಿಲ್ಲ, ಏನು ಕೆಲಸ ಆಗ್ತಾ ಇಲ್ಲ. ಪ್ರತಿಭಟನೆ ಮನವಿ ತುಂಬಾ ಮಾಡಿದ್ದೇವೆ. ತುಂಬಾ ಜನ ಬಂದಿದ್ದಾರೆ. PDO, ಈ ಪಂಚಾಯತಿ ಗ್ರಾಮಸ್ಥರು ಎಲ್ಲ ಬಂದು ಇಲ್ಲಿ ಎಲ್ಲ ನೋಡಿ ಎಲ್ಲ ಭಯಬಿಟ್ಟಿದ್ದಾರೆ ಒಮ್ಮೆ ಆ ಟೈಮಲ್ಲಿ. ಇನ್ನು ನೋಡ್ಬೇಕು ಯಾರೆಲ್ಲ ಏನೆಲ್ಲ ಮಾಡ್ತಾರೆ ಅಂತ. ಈ ರೋಡ್ ಬಂದ್ರೆ ಮಾತ್ರ ನಾಳೆ ಸಹ ಪ್ರಾಬ್ಲಮೇ. ಈ ರೋಡ್ ಈಗಲ್ಲ, ಮುಂದೆ ಇದಕ್ಕೆ ಸಹ ಪ್ರಾಬ್ಲಮೇ. ಅದೇ ರೋಡ್ ಆ ಸೈಡ್ ಬಂದಿದ್ರೆ ಇನ್ನು ಬರುವ ಹಣವನ್ನೇ ಅಲ್ಲಿ ಹಾಕಿದ್ರೆ ಸಹ ರೋಡ್ ಆಗ್ತದೆ ಕ್ಲೀನ್. ಅದೇ ಎಲ್ಲರಿಗೆ ಪ್ರಯೋಜನ ಉಂಟು. ಅಂಗಡಿಯವರಿಗೆ, ಹೌದು, ಎಲ್ಲರಿಗೆ, ಸ್ಕೂಲ್ ಮಕ್ಕಳಿಗೆ ಸಹ ಅಲ್ಲಿ ಒಂದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಎಂತಾದ್ರೂ ಮಾಡ್ಬೋದು. ಇಲ್ಲಿ ಆದ್ರೆ ಹೈವೇ ಅಲ್ಲಿ ಹೇಗೆ ಮಾಡುದು ಅವರು? ಬಸ್ ಸ್ಟ್ಯಾಂಡ್ ಸಹ ಆಗುದಿಲ್ಲ. ಮಳೆಗಾಲದಲ್ಲಿ ತುಂಬಾ ನೀರಿನ ವ್ಯವಸ್ಥೆ, ಏನು ಸಿಗಲ್ಲ ಬಸ್ ಸ್ಟ್ಯಾಂಡ್ ಇಲ್ಲದೆ. ಪ್ರಾಬ್ಲಮ್ ಉಂಟು. ನೋಡ್ಬೇಕು ಯಾರೆಲ್ಲ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಮಂಗಳೂರು ಬಿಕರ್ನಗಟ್ಟೆ ಸಾಣೂರು
ಹೆದ್ದಾರಿಯ ಒಂದು ರಸ್ತೆ ಅವ್ಯವಸ್ಥೆ ನೋಡಲಿಕ್ಕೆ ನಾವು ಬಂದಿದ್ದೆವು. ನೋಡುವ ಜನರ ಅಭಿಪ್ರಾಯವನ್ನು ಕೇಳ್ಕೊಂಡು ನೋಡುವಾಗ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಇಲ್ಲದ ಒಂದು ನಿರ್ಮಾಣವಾಗಿದ್ದು ನಮ್ಗೆ ಕಂಡು ಬರ್ತಾ ಉಂಟು. ಇದರಲ್ಲಿ ಇಂಜಿನಿಯರ್ನವರ ತಪ್ಪ ಅಲ್ಲ, ಇದರಲ್ಲಿ ರಾಜ್ಯಕ್ಕೆ ಶಕ್ತಿಗಳ ತಪ್ಪ ಅಂತೇಳಿ ಗೊತ್ತಾಗ್ತಿಲ್ಲ, ಅವಸರದಿಂದ ಮಾಡತಕ್ಕಂತೇಳಿ. ನಾವು ಸಾಧಾರಣ ಕುಡುಪು ಪ್ರದೇಶದಿಂದ ಇಲ್ಲಿ ಎಡಪದ ತನಕ ನೋಡ್ಕೊಂಡು ಬರುವಾಗ ಎಲ್ಲ ಕಡೆ ರಸ್ತೆಯು ವೈಜ್ಞಾನಿಕವಲ್ಲದ ರೀತಿಯಲ್ಲಿ ಆಗಿದ್ದು ಇದು ಕಂಡು ಬಂದಿದೆ. ಸಾಧಾರಣ 50 ರಿಂದ 60 ಅಡಿ ಭೂಮಿಯ ತಳಗಿಂತ ಮೇಲೆ ರಸ್ತೆ ಮಾಡಿದ್ದಾರೆ. ಎಲ್ಲ ಕಡೆ ಈಗ ಕುಸಿತ ಉಂಟು. ಇಲ್ಲಿಯ ಮಣ್ಣಿನ ಗುಣ ಪರೀಕ್ಷೆ ಮಾಡದೆ ಇವರು ರಸ್ತೆ ಮಾಡಿದ ದೊಡ್ಡ ತಪ್ಪಾಗಿದೆ ಇವರು. ಅದಲ್ಲದೆ ಸ್ವತಃ ಇವರೇ ಇದು ಒಂದು ವಿಜ್ಞಾನಿಗಳ ರೀತಿ ಆಗಿದ್ದಾರೆ ಅಂತ ಗೊತ್ತಿಲ್ಲ ಇಂಜಿನಿಯರ್ನವರು, ಅವರ ಪ್ರಕಾರವೇ ಆಗಿ ಹೋಗಿದೆ. ಯಾರು ಇದನ್ನು ಪ್ಲಾನ್ ಮಾಡೋದಂತ ಗೊತ್ತಿಲ್ಲ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಣಹಾನಿ ಮತ್ತು ಇತರ ನಷ್ಟಗಳು ನಡೆಯುವಂಥ ವ್ಯವಸ್ಥೆ ಕೂಡ ಆಗ್ಬಹುದು. ಇದು ನಮಗೆ ಬೇಸರ ಏನಂತ ಹೇಳಿದ್ರೆ, ಇದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇದು ನೀರಲ್ಲಿ ಹಾಕಿದ ರೀತಿಯಲ್ಲಿ ಆಗಿದೆ. ಎಲ್ಲ ಕಡೆ ನೀರು ತುಂಬಿ ನೀರು ಹೋಗದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಯಾಕಂತ ಹೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹೆಚ್ಚಿನ ಇಂಜಿನಿಯರ್ ಅವರು ಇಲ್ಲಿಯ ಸ್ಥಳೀಯರಲ್ಲದೆ ಅಂತೇಳಿ ಕಂಡು ಬಂದಿದೆ. ಏನಂತ ಹೇಳಿದ್ರೆ ಅವರು ಉತ್ತರ ಭಾರತದಿಂದ ಬಂದವರು ಹೆಚ್ಚಿನ ಅಂಶ. ಇಲ್ಲಿಯ ಪ್ರಾಧಿಕಾರದವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡದೆ ಅವರೇ ಮಾಡಿದ್ದು ಒಂದು ತಪ್ಪಾಗಿದ್ದು ಕಂಡು ಬಂದಿದೆ. ಇದಕ್ಕೆ ನಾವು ಏನಂತ ಹೇಳಿದ್ರೆ, ಈ ಸಾಣೂರು ರಸ್ತೆ, ಮೂಡಬಿದ್ರೆ ಸಾಣೂರು ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಿದ ರಸ್ತೆಗೆ ವಿರುದ್ಧವಾಗಿ ನಾವು ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ದೂರನ್ನು ಕೊಡ್ತೇವೆ. ಇದಕ್ಕೆ ಅವರು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಹೋಗಿ ನಾವು ದಾವೆ ಹಾಕುವುದು ಖಂಡಿತ ಅಂತೇಳಿ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ನಾವು ಈ ಮೂಲಕ ಕೊಡ್ತಿದ್ದೇವೆ. ನಾವು ಕುಡುಪುವಿನಿಂದ ಎಡಪದವರೆಗೆ ಇಲ್ಲಿ ಒಟ್ಟಾಗಿ ನಾವು ರಸ್ತೆಯನ್ನ ಅಲ್ಲಿ ಯಾವ ರೀತಿ ನಿರ್ಮಾಣವನ್ನ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರರು ಅಂತ ಹೇಳಿದ್ರೆ, ವೈಫಲ್ಯಗಳ ಮೇಲೆ ವೈಫಲ್ಯಗಳನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ದೊಡ್ಡ ವೈಫಲ್ಯ ಇದರಲ್ಲಿ ಯಾವ ರೀತಿ ನೋಡಿ, ಎಡಪದವಿಯಲ್ಲಿ ಮಾಡಿದಂತಹ ಸುಮಾರು 35 ಅಡಿ ಎತ್ತರದಲ್ಲಿ ಮಣ್ಣನ್ನು ಹಾಕಿ, ಖಾಲಿ ಜಾಗಕ್ಕೆ ಮಣ್ಣನ್ನು ಹಾಕಿ ಇಲ್ಲಿ ರಸ್ತೆಯನ್ನ ಮಾಡಿದ್ದಾರೆ. ಅದರಲ್ಲಿ ನೀರು ಹೋಗಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ರಾಜಕಾಲುವೆಗಳನ್ನ ಮುಚ್ಚಿ ಅದರಲ್ಲಿ ಒಂದು ನದಿಯನ್ನೇ ಸೃಷ್ಟಿ ಮಾಡಿದ್ದಾರೆ. ಹೊಸದಾಗಿ ಮಾಡಿರುವಂತಹ ಈ ರಸ್ತೆ ಮಾಡಿ ಎರಡು ತಿಂಗಳು ಕೂಡ ಪೂರ್ತಿ ಆಗಿಲ್ಲ ಸರಿಯಾಗಿ. ಈ ರಸ್ತೆ ಈಗ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಒಂದು ಚತುಷ್ಪಥದ ಒಂದು ಭಾಗದ ರಸ್ತೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇದು ಇಲ್ಲಿನ ಇಂಜಿನಿಯರ್ಗಳ ವೈಫಲ್ಯ ಅಂತ ನಾವು ಹೇಳ್ಬೋದು. ಇಂಜಿನಿಯರ್ಗಳನ್ನ ಯಾವುದೋ ಒಂದು ಸಾಹಸಮಯವಾಗಿ ಒಂದು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ತಂದು ಹಾಕಿದ್ದಾರೆ. ಯಾವುದೋ ಒಂದು ಹೊಸದಾಗಿ ಅವರನ್ನ ಒಂದು ಏನು ಟ್ರೈನಿಂಗ್ ಕೊಡೋ ರೀತಿಯಲ್ಲಿ ಅಂತ ಒಂದು ಇಂಜಿನಿಯರ್ಸ್ಗಳನ್ನು ಇಲ್ಲಿ ತಂದು ಹಾಕಿದ್ದಾರೆ. ಅದರಿಂದ ಯಾವುದೇ ಸಾಹಸವನ್ನ ಇಷ್ಟಪಡುವಂತ ವ್ಯಕ್ತಿಗಳು ಕೂಡ ಇಲ್ಲಿ ಬರೋದಕ್ಕೆ ಭಯಪಡಬೇಕು. ಆ ರೀತಿಯ ರಸ್ತೆಯನ್ನ ಇಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.